ರಾಜ್ಯದಲ್ಲಿ ಗುಟ್ಕಾ ನಿಷೇಧ ವಿಚಾರವಾಗಿ ಅಡಿಕೆ ಬೆಳೆಗಾರರೇ ಒಂದು ಆತಂಕ ಸೃಷ್ಟಿಯಾಗಿದೆ. ಮುಖ್ಯಮಂತ್ರಿ ಹೇಳ್ತಾರೆ ಆದೇಶನ ವಾಪಸ್ ತಗೊಂಡಿಲ್ಲ ಅಂತಾರೆ. ನೋಡಿ ಹೇಳ್ತಾರೆ ಇನ್ನು ನಾವು ಇದು ಯಾವುದೇ ನೋಡಿ ಇದು ಅದರಲ್ಲಿ ಯಾವುದೋ ಒಂದು ಅಂಶ ನಿಕೋಟಿನ್ ಇದೆ ಅಂತ ಹೇಳಿದ ಮೇಲೆ ನಿಕೋಟಿನ್ ಇರಬಾರ್ದು ಅನ್ನೋದಕ್ಕೆ ಗುಟ್ಕಾ ನಿಷೇಧ ಮಾಡಿ ಅಂತ ಹೇಳಿದ್ದಾರೆ. ಬಿಟ್ರೆ ಅದನ್ನ ಇವತ್ತು ಮಹಾರಾಷ್ಟ್ರದಲ್ಲಿ ಮಾಡಿದ್ದಾರೆ. ಇವತ್ತು ಇಲ್ಲೆಲ್ಲ ಬೊಗಳೆ ಬೀಳ್ತಾರಲ್ಲ, ಇಲ್ಲಿ ಆರ್ಗ ಜ್ಞಾನೇಂದ್ರ ಮತ್ತು ಇಲ್ಲಿ ಹಾಲಪ್ಪ ಗುಟ್ಕಾ ನಿಲ್ಲಿಸ್ಬಿಟ್ಟು ನಮ್ಮ ರೈತರನ್ನೆಲ್ಲ ಹಾಳು ಮಾಡಿದ್ರು ಅಂತ ಹೇಳಿ ನಿನ್ನೆ ಮುಖ್ಯಮಂತ್ರಿ ಹತ್ರ ನಾ ಮಾತಾಡಿದ್ದೇನೆ. ನಮ್ಮ 9 ಜಿಲ್ಲೆಯ ನಾಯಕರೆಲ್ಲ ಮಾತಾಡಿದ್ದಾರೆ, MLA ಮಾತಾಡಿದ್ದಾರೆ. ಆ ತರ ಏನು ವಾತಾವರಣ ಇಲ್ಲ, ನಾವು ಮಾಡೋದಿಲ್ಲ ಆ ತರ ಅಂತಲೂ ಹೇಳಿದ್ದಾರೆ. ಈಗ ಅದನ್ನ ತಡೆ ಹಿಡಿದು ಮಾಡ್ತಾರೆ. ನಿಕೋಲಿನ್ಗೋಸ್ಕರ ಆ ತರ ಒಂದು ಹೇಳಿಕೆ ಅವರು ಅಧಿಕಾರಿಗಳು ಕೊಟ್ಟಿದ್ದಾರೆ. ಅದೇ ಮಹಾರಾಷ್ಟ್ರದಲ್ಲಿ ಇವತ್ತು ಒಂದೇ ಒಂದು ಪಾನ್ ಪರಕ್ ಸಿಗಲ್ಲ, ಅಲ್ಲಿ ನಿಲ್ಸಿದ್ದಾರೆ. ಹಂಗಾದ್ರೆ ಅಲ್ಲಿ ನಿಲ್ಸಿದ್ರೆ ಅಡಿಕೆ ರೇಟ್ ಕಮ್ಮಿ ಆಗೋದಲ್ವಾ? ಅವತ್ತೇ ಯಾಕೆ ಇವ್ರು ಮಾತಾಡಲ್ಲ? ಇವರು ಬಾಯಿಗೆ ಬೀಗ ಹಾಕೊಂಡಿದ್ದಾರೆ. ಇವ್ರು ನೋಡಿ ಜ್ಞಾನೇಂದ್ರ ಅವರು ಇವರಿಬ್ರು ಸೇರಿ ಇಡೀ 9,000 ರೈತರ ಜನರಿಗೆ ವಿಷ ಕೊಟ್ಟವ್ರು ಇವರೆಲ್ಲ. ಇವ್ರಿಗೆ ಮಾತಾಡಂತ ಯೋಗ ಇಲ್ಲ. ಶರಾವತಿಯ ಯೋಜನೆಯನ್ನು ಏನ್ ಇವತ್ತು ಅವ್ರಿಗೆ ಕೊಡ್ಬೇಕಾಗಿತ್ತು, ಇವ್ರ ಕಾಲದಲ್ಲಿ ಏನು ಮಾಡ್ದೇನೆ ಅವ್ರಿಗೆಲ್ಲರಿಗೂ ವಿಷ ಕೊಟ್ರು. 9,000 ಕುಟುಂಬ ಇವತ್ತು ಬೀದಿ ಬಂದಿದೆ. ಸುಪ್ರೀಂ ಕೋರ್ಟ್ ಏನಾದ್ರು ಆದೇಶ ಕೊಟ್ರೆ ಅವ್ರು ಬದುಕ್ತಾರೆ, ಇಲ್ಲಾಂದ್ರೆ ಇವ್ರು ಈ ಪಾಪಿಗಳಿಂದಲೇ ಇವತ್ತು ಇಡೀ ಹಾಳಾಗಿ ಹೋಗುತ್ತೆ ಅಷ್ಟೇ. ಇವ್ರಿಗೆ ಯಾವ ಹಕ್ಕಿದೆ? ಅವ್ರಿಗೆ ಏನಾದ್ರು ಮಾಡಿ ಇವ್ರಾಗಿದ್ರೆ ನಾವು ಹೇಳ್ತಿದೀವಿ, ಅಪ್ಪ ನೀನ್ ಒಳ್ಳೆ ಮನುಷ್ಯ ಕಣೋ, ನೀನ್ ಮಾಡಿದ್ಯಾ, ಬಡವ್ರ ಪರ ಕೆಲಸ ಮಾಡಿದ್ಯಾ ಅಂತ ಹೇಳ್ಬೋದು. ಏನು ಇಲ್ದೇನೆ ಏನು ಜ್ಞಾನೇಂದ್ರ ಒಬ್ಬನೇ ಅಡಿಕೆ ಬೆಳೆಯವನು, ಜ್ಞಾನೇಂದ್ರ ಒಬ್ಬನೇ ರೈತರ ಪರವಾಗಿ, ನಾವೆಲ್ಲ ಏನ್ ಬೇರೆನಾ? ನಾವು ರೈತರ ಮಕ್ಕಳೇ, ನಾವು ರೈತರ ಪರವಾಗಿ, ನಾವು ಸಹ ರೈತರಿಗೋಸ್ಕರ ಅಡಿಕೆ ಬೆಳೆಗಾರರಿಗೋಸ್ಕರ ನಾವು ಇದ್ದೀವಿ. ಇವ್ರಿಬ್ರೇ ಅಲ್ಲ. ಸುಮ್ಮನೆ ನಾಟಕ ಆಡೋದ್ ಬೇಡ. ನೀನು ತಾಕತ್ತು ದಮ್ ಇದ್ರೆ ಇವತ್ತು ಏನು ಅಡಿಕೆ ಬೆಳೆಗಾರರು ಉಳ್ಸಕ್ ಹೇಳಿ ಬಾಂಬೆಯಲ್ಲಿ 106 ಗಾಡಿನ ಸೀಸ್ ಮಾಡಿದಾರಲ್ಲ, ಅವಾಗೆಲ್ಲ ಹೋಗಿದ್ರು ಇವರು 100 ಗಾಡಿ ಎಲ್ಲ 160 ಗಾಡಿನ ಇವತ್ತು ಅಡಿಕೆ ರೇಟ್ಗಳನ್ನ ಕಂಟೈನರ್ ಎಲ್ಲ ಸೀಸ್ ಮಾಡಿದ್ರು. ಅವಾಗ ಇವ್ರು ಬಾಯಿ ಬಿಚ್ಚಿಲ್ಲ, ಅಲ್ಲೇ ಕುತ್ಕೊಂಡಿದ್ದಾರೆ. ಈಗ ಬಾಯಿ ಬನ್ನೇ ಮಾತಾಡ್ತಾರೆ, ಇವ್ರು ಬೇಕಾದಂಗೆ ಮಾತಾಡ್ತಾರೆ. ಹಂಗಾಗಿ ರೈತ ಹೋರಾಟ ಇವ್ರೊಬ್ಬರಿಗೆ ಅಲ್ಲ, ನಮಗೂ ಇದೆ, ನಮ್ಮ ಮುಖ್ಯಮಂತ್ರಿಗಳಿಗೂ ಅದು ಅರಿವಿದೆ. ಅದು ಯಾವುದೋ ಆ ತರ ಆಗ್ಲಿಕ್ಕೆ ಬಿಡುವುದಿಲ್ಲ. ನಾವು ರೈತರ ಪರವಾಗಿ, ರೈತರ ಧ್ವನಿಯಾಗಿ, ರೈತರ ಧ್ವನಿಯಾಗಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.